ಇನ್ನು ಮುಸ್ಲಿಂ ಯುವಕನಿಂದ ಹಿಂದೂ ಮಹಿಳೆಯ ಭೀಕರ ಕೊಲೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಬಂದ್ಗೆ ವಿಎಚ್ಪಿ ಕರೆ ಕೊಟ್ಟಿದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲಿಸುವುದಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಮದುವೆಯಾಗೋದಕ್ಕೂ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಹಿಳೆಯನ್ನ ಆತ ಕೊಂದ ಅನ್ನೋದು ಈಗ ಸದ್ಯದ ಮಾಹಿತಿ. ಹೀಗಾಗಿ ಮುಸ್ಲಿಂ ಯುವಕನಿಂದ ಹಿಂದೂ ಮಹಿಳೆಯ ಭೀಕರ ಕೊಲೆಯಾಗಿರುವುದನ್ನು ಖಂಡಿಸಿ ಆಕ್ಷನ್ ಆಗಬೇಕು ಅಂತ ಆಗ್ರಹಿಸಿ ಇವತ್ತು ಯಲ್ಲಾಪುರ ಬಂದ್ಗೆ ಕರೆ ಕೊಡಲಾಗಿದೆ. ಬಸವೇಶ್ವರ ವೃತ್ತದಲ್ಲಿ ಯಲ್ಲಾಪುರ ಪಟ್ಟಣದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆ ಪಡೆ. ಎಎಸ್ಪಿ 3 ಡಿವೈಎಸ್ಪಿ ಸೇರಿ 100ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನು ಒದಗಿಸ್ತಾ ಇದ್ದು, ಕೊಲೆ ಆರೋಪಿ ರಫೀಕ್ ಮನೆಗೂ ಕೂಡ ಭದ್ರತೆ ಕೊಟ್ಟಿದ್ದಾರೆ. ಇನ್ನು ಹಂತಕ ರಫೀಕ್ ಪತ್ತೆ ಹಚ್ಚೋದಕ್ಕೆ 4 ಪೊಲೀಸರ ತಂಡ ಕೂಡ ರಚನೆಯಾಗಿದೆ. ಮದುವೆಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಹಿಳೆಯನ್ನ ಕೊಲೆ ಮಾಡಿರುವಂತಹ ಈ ರಫೀಕ್ ಈಗ ಎಲ್ಲಿದ್ದಾನೆ? ಉತ್ತರ ಕನ್ನಡ ಜಿಲ್ಲೆಯ ಕಾಳಮ್ಮ ನಗರದಲ್ಲಿ ನಡೆದಂತಹ ಕೃತ್ಯ ಇದು. ವಿಚ್ಛೇದಿತ ಮಹಿಳೆ ರಂಜಿತಾಳನ್ನ ಕೊಂದಿದ್ದಾನೆ ರಫೀಕ್. 2 ಡಿವೈಎಸ್ಪಿ 4 ಸಿಪಿಐ ಕ್ರೈಂ ಸಿಬ್ಬಂದಿ ಆತನಿಗಾಗಿ ತಲಾಶ್ ನಡೆಸ್ತಾ ಇದ್ರು. ಬೆಳಗ್ಗೆ 6 ಗಂಟೆಯಿಂದ ಅರಣ್ಯದಲ್ಲಿ ಖಾಕಿ ಹುಡುಕಾಟ ನಡೆಸ್ತಾ ಇದೆ. ಶ್ವಾನದಳದಿಂದಲೂ ಕೂಡ ಆರೋಪಿ ರಫೀಕ್ ಪತ್ತೆಗೆ ತಲಾಶ್ ಮುಂದುವರೆದಿದೆ. ಆರೋಪಿ ನಿವಾಸ ಮತ್ತು ಮೃತಳ ನಿವಾಸಕ್ಕೆ ಸೆಕ್ಯೂರಿಟಿಯನ್ನ ಒದಗಿಸಲಾಗಿದೆ. ಜೊತೆಗೆ ಯಲ್ಲಾಪುರ ಬಂದ್ಗೆ ವಿಎಚ್ಪಿ ಕರೆ ಕೊಟ್ಟಿದೆ.